ಸತೀಶ್ ಅವರು ನೀವು ಉಚ್ಚಾಟನೆ ಮಾಡಿದ್ದೀರಾ ಸರ್ ಪಕ್ಷದಿಂದ? ಉಚ್ಚಾಟನೆ ಎಲ್ಲ ಅವ್ನ ತಲೆಯಲ್ಲೇ ಇಲ್ಲ ನಮ್ಮ ಸ್ಥಳೀಯವಾಗಿ ಉಚ್ಚಾಟನೆ ಮಾಡಾಕಿದ್ವಿ ಅತ್ಲ ಕಡೆಗೆ ಅಂಥವ್ರನ್ನ ಇಟ್ಕೊಂಡ್ರೆ ಪಕ್ಷ ಉದ್ಧಾರ ಆಗ್ತದೇನ್ರಿ ಅವರು. ಇವತ್ತು ಕಾಂಗ್ರೆಸ್ಗೆ ಹೋಗವ್ರೆ ಅವರು. ಕಾಂಗ್ರೆಸ್ ನೋಡ್ರಿ ಏನು ಮಾಡ್ತಾರೆ ಅಂತೇಳಿ ಅವನು ನಾನೇ ಗೆಲ್ಲಿಸಿ ನಾವೇ ಇದು ಮಾಡೋಂಥವ್ರು ಹಿಂಗೆ ಮಾತಾಡ್ತಾರೆ. ಏನು ಅವ್ನು ಮಾತಾಡೋದು ನೋಡ್ಬೇಕಪ್ಪ. ಅದರಲ್ಲಿ ನಿನ್ನ ಟಿ ವಿಯಲ್ಲಂತೂ ಹಿಡ್ಕೊಂಡೇ ಇರ್ತೀಯ, ಯಾವಾಗೂ ಮಾತಾಡಿದ್ದು ಆಗ್ತಾನೆ ಇರ್ತೀಯ ಅಲ್ಲ ಕಡೆ. ನಾನು ಟಿ ವಿನಲ್ಲಿ ಜಾಸ್ತಿ ಮಾತಾಡೋಲ್ಲ, ಇವತ್ತೇ ಮಾತಾಡೋದು. ಮತ್ತು ನಾನು ಯಾವತ್ತೂ ಕೂಡ ತಿರ್ಗಾ ಅವ್ರು ಏನಾರು ಮಾತಾಡಿದ್ರೆ ಸಂಸದರು ಮಾತಾಡಿದ್ರೆ ಕೌಂಟರ್ ಕೊಡ್ತೀನಿ. ಈ ಚೋಟ ಪೋಟವಕ್ಕೆಲ್ಲ ನಾನು ಉತ್ತರನೇ ಕೊಡಲ್ಲ. ಸತೀಶ್ ಅವರು ಸ್ವತಂತ್ರ ಬಂದಿದೆ ಅಂತೇಳಿ ಯಲಹಂಕಕ್ಕೆ ಇವತ್ತು ಅಧಿಕೃತ ಸ್ವತಂತ್ರ ಬಂದಿದೆ, ಮುಕ್ತಿ ಸಿಕ್ಕಿದೆ. ಏನು ಸ್ವತಂತ್ರ? ಸರ್ವಾಧಿಕಾರದಿಂದ ನಮಗೆ ಮುಕ್ತಿ ಸಿಕ್ಕಿದೆ ಅಪ್ಪ. ಈಗ ಜನ ಯಾರ ಜೊತೆಯಲ್ಲಿದ್ದರು, ಯಾರಿಗೆ ಮುಕ್ತಿ ಸಿಕ್ಕಿರೋದು? ನಮಗೆ ಅವರಿಂದ ಮುಕ್ತಿ ಸಿಕ್ಕಿದೆ. ಪಕ್ಷ ಸ್ವಚ್ಛವಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ವಚ್ಛಂದವಾಗಿದ್ದೀವಿ. ನಮಗೆ ಸ್ವತಂತ್ರ ಸ್ವಲ್ಪ ಸಿಕ್ಕಿರ್ತಕ್ಕಂಥದ್ದು. ಅಂಥ ಕಾಂಜಿ ಪಿಂಜಿ ಅವ್ರು ಏನಿರ್ತಾರಲ್ಲ ಆ ಥರ ಭಾಳ ಜನ ಕೆಲವರು ಹೋಗ್ತಾರೆ. ಹೋಗೋದಕ್ಕೆ ನಮ್ಮದೇನು ಅಭ್ಯಂತರ, ನಾವೇ ಹೋಗುವಂತ ಇದ್ದೀವಲ್ಲ. ತಿರ್ಗಾ ಕಾಂಗ್ರೆಸ್ ಅವ್ರ ಜೊತೆಲಿ ಕೂತ್ಕೊಂಡು ತಿರ್ಗಾ ಬಿ ಜೆ ಪಿ ಅಂತ ಯಾಕೆ ಹೇಳ್ತೇನೆ ನೀನು? ಹೊರಟುಬಿಡು, ನೀನು ಗೆಲ್ಸಿದ್ದೀವಿ, ನಮ್ಮ ಋಣ ಮುಗೀತದ್ಲ ಕಡೆಗೆ. ಅಲ್ಲಿ ಹೋಗಿ ಜನಗಳ ಸೇವೆ ಮಾಡು. ಯಾವುದೇ ಫ್ಲೆಕ್ಸ್ಗಳಲ್ಲಿ 3 ಜನ ಮಾತ್ರ ಇರ್ತಾರೆ, ಶಾಸಕರು, ಧರ್ಮಪತ್ನಿ ಮತ್ತು ಮಗ. ಕುಟುಂಬದ ರಾಜಕಾರಣಕ್ಕೆ ನಾವೇನು ಬಿಟ್ಕೊಟ್ಟು ಈಗ ನಾನು ಅವ್ರ ಮನೆಯವ್ರ ಫೋಟೋ ಹಾಕೋಣಕ್ಕಾಗ್ತದೇನಪ್ಪ? ನಮ್ಮ ಮನೆಯವ್ರ ಫೋಟೋ ನಾನು ಹಾಕೋಣಕ್ಕಾಗ್ತದೆ? ಈಗ ಸೋನಿಯಾ ಗಾಂಧಿದು ಹಾಕ್ತಾರೆ, ಪ್ರಿಯಾಂಕಾ ಗಾಂಧಿದು ಹಾಕ್ತಾರೆ, ರಾಹುಲ್ ಗಾಂಧಿದು ಹಾಕ್ತಾರೆ, ದೇವೇಗೌಡರದ್ದು ಹಾಕ್ತಾರೆ, ಕುಮಾರಸ್ವಾಮಿ ಅವ್ರು ಹಾಕ್ತದೆ, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಹಾಕ್ತಾರೆ. ಅರ್ಥವಾಯ್ತೇನಪ್ಪ? ನಿಂದು ಹಾಕ್ತೀಯಾ, ನಿಮ್ಮ ಅಣ್ಣಂದು ಹಾಕ್ತೀಯಾ, ನಿನ್ನ ತಮ್ಮಂದು ಹಾಕ್ತೀಯಾ? ಹಾಕಿಲ್ವಲ್ಲಿ ಬಾರಿ ಸಂದರ್ಭದಲ್ಲಿ ಪಾರ್ಟಿಗೆ ನಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾಯಿಲ್ವಾ, ನನ್ನ ಮಗ ಕೆಲಸ ಮಾಡ್ತಾಯಿಲ್ವಾ? ಅವ್ರ ಅಭಿಮಾನದಲ್ಲಿ ಹಾಕಂತಾರೆ. ನಾನೇನು ಹಾಕೋಣಕ್ಕೆ ನಾನು ಐತಾ ಅದಲ್ಲ ಕಡೆಗೆ. ಬಿಜೆಪಿ ಅವ್ರ ತಾತನ ಮನೆ ಆಸ್ತಿನ ಅಂತ ಹೇಳ್ತಾರೆ. ಇನ್ನು ನನ್ನ ತಾತನ ಮನೆ ಅಂತ ಆಸ್ತಿ ಹೇಳ್ದ ನಾನು? ನಮ್ಮ ಪೂರ್ವಜರ ಆಸ್ತಿನ ಇದಾ? ಬಿಡ್ರಿ, ಅವ್ನು ಯಾಕೆ ಹೇಳ್ತೀರಾ? ಅವನು ನೀವು ಬರೀ ಅದನ್ನೇ ಮಾತಾಡ್ತೀರ. ನಾವು ಅವನ್ನ ಹೈಲೈಟ್ ಮಾಡಿಬಿಟ್ಟಿದ್ದೀವಿ ಅದಲ್ಲ ಕಡೆಗೆ. ಅವನು ಏನೂ ಇಲ್ಲ. ಅರ್ಥವಾಯ್ತೇನಪ್ಪ? ಇವತ್ತಿಂದ ಶುರುವಾಗ್ತದೆ ನಿಜವಾದ ರಾಜಕಾರಣ ಏನು ಅನ್ನೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.